ಅನ್ನದಾನವ ಮಾಡುವುದಿಲ್ಲಿ, ಮೃಷ್ಟಾನ್ನವ ಬಡಿಸುವರಲ್ಲಿ. ಒಂದು ಸಾರಿನೂ ತ್ಯಾಗರಾಜರಲ್ಲಿ ಬಫೆ ಇಲ್ಲ, ಎಲ್ಲ ಎಲೆ ಹಾಕಿ ಬಡಿಸ್ಬೇಕು. ಸಂಗೀತದಲ್ಲಿ ಪ್ರಾಕ್ಟಿಕಾಲಿಟಿ ಇಲ್ಲದೆ ಹೋದರೆ ಪುಸ್ತಕ ಓದಿ ಸಂಗೀತ ಹಾಡೋಕ್ಕಾಗಲ್ಲ. ಮಂದ ಹೀಗೆ ನಾವು ಬೆಳೆದ ಮೇಲೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಾಗ ಅದೆಲ್ಲ ಆದರ್ಶ ವ್ಯಕ್ತಿಗಳು ನಮ್ಮ ಮುಂದೆ ಬರ್ತಾರೆ. ನನಗೆ ಮೊದಲಿಂದಲೂ ನಾಟಕದ ಗೀಳು ಮಾಯಾಮಯವೇ ಜೀವನ ಯೋಚಿಸೆ, ನನಗೆ ಥ್ರಿಲ್ಲಿಂಗ್. ಅವಾಗ ಆ ಶನಿ ಮಹಾತ್ಮ ಹೊರಗಡೆ ಅಲ್ಲಿಂದ ಇಳ್ಕೊಂಡು ಬರೋನು. ಎಲ್ಲ ಕಾದಂಬರಿಗಳು ನಂದು ಸಂಗೀತ ಪ್ರಧಾನ. ಗಾಯನದಲ್ಲೇ ಸಾಯ್ಬೇಕು, ನನ್ನ ದುಡ್ಡು ಬರುತ್ತೋ ಬಿಡುತ್ತೋ ಏನಾಗುತ್ತೋ, ಕ್ಷೇತ್ರದ ಬಿಟ್ಟು ಇನ್ನೊಂದಕ್ಕೆ ಹೋಗ್ತೀನಿ ಅಂದಾಗ ಫೇಲ್ಯೂರು. ಈಗ ನಾವೆಲ್ಲ ಬೆಳೆದಿದ್ದೇ ಸಭೆಗಳಿಂದ ಹೋಗಿದ್ರೆ ನಾವು ಈ ಮಟ್ಟಕ್ಕೆ ಬರೋಕ್ಕಾಗ್ತಾ ಇರಲಿಲ್ಲ. ಸರ್, ಹೀಗೆ ಮಾತಾಡ್ತಾ ಹೋದರೆ ನೀವು ನಿಮ್ಮ ಯೋಜನೆಗಳು ಹೀಗೆ ಬೆಳ್ಕೊತಾ ಬಂತು. ಶಿಷ್ಯರು ಎಲ್ಲರೂ ಎಷ್ಟೋ ಜನ ವೇದಿಕೆಯಲ್ಲಿ ತುಂಬ ಪ್ರಖ್ಯಾತರಾಗಿದ್ದಾರೆ, ಸಂತೋಷ ಆಗತ್ತೆ. ಆಮೇಲೆ ವಾದಿರಾಜ ಭವನದಿಂದ ನೀವು ಪ್ರಾರಂಭ ಮಾಡಿದ್ರಿ. ವಾದಿರಾಜ ಭವನಕ್ಕೆ ಮುಂಚೆನೇ ನೀವು ಪರಿಷತ್ತಿನ ಅಧ್ಯಕ್ಷರಾಗಿದ್ದರೆ? ಇಲ್ಲ, ಅದಾದಮೇಲೆ ಪರಿಷತ್ತಿನ ಅಧ್ಯಕ್ಷ ಆಯ್ತು ನಾನು 2004. ಆಯಿತು. ಅದಕ್ಕೆ ಮುಂಚೆ ಗಾನ ಕಲಾಭೂಷಣ ಆಗಿತ್ತು 2002ನಲ್ಲಿ. ವಾದಿರಾಜ ಭವನ ಹುಳಿಮಾವು. ಹೌದು, ಹತ್ರ. ಲಿಟ್ರಲಿ ರಿಯಲಿ ಮೀನಿಂಗ್ ಹುಳಿಮಾವು ತಿಂದಂಗೆ ಇರೋದು. ಅಲ್ಲಿಗೆ ರೀಚ್ ಆಗಬೇಕಾದ್ರೆ ಎಲ್ಲ ಮಣ್ಣು ರಸ್ತೆ, ಅದು ತುಂಬ ಕಷ್ಟ. ಆದರೆ ಇವತ್ತಿಗೆ ಅದೊಂದು ಸೆಂಟರ್ ಆಫ್ ಹೌದೌದು ಕಲ್ಚರ್ ಸೆಂಟರ್ ಆಗಿದೆ. ಆಮೇಲೆ ಅಫ್ಕೋರ್ಸ್ ಸುತ್ತಮುತ್ತನೂ ವಿಪರೀತ ಆಗಿಬಿಟ್ಟಿದೆ, ಓವರ್ ಡೆವಲಪ್ಮೆಂಟ್. ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜ ಗುರು ಮುಂದೆ ಹಯಗ್ರೀವ ಅದನ್ನು ಪ್ರಾರಂಭ ಮಾಡ್ತೀರಿ. ಎಲ್ಲ ಥರದ ಆ್ಯಕ್ಟಿವಿಟೀಸ್ ಅಲ್ಲಿ, ವರ್ಕ್ಶಾಪ್ ಇರ್ಬೋದು, ಸೆಮಿನಾರ್ಗಳಿರ್ಬೋದು, ಕಚೇರಿ ಇರ್ಬೋದು. ನೀವು ಅರೇಂಜ್ ಮಾಡೋ ರೀತಿಯೇ ಬೇರೆ. ಅದರಲ್ಲಿ ಭೋಜನದ ಒಂದು ವ್ಯವಸ್ಥೆ ಇದೆಯಲ್ಲ. ಅನ್ನದಾನವ ಮಾಡುವುದಿಲ್ಲಿ, ಮೃಷ್ಟಾನ್ನವ ಬಡಿಸುವರಲ್ಲಿ. ಇದು ಪುರಂದರವಾಣಿ. ಅದರಿಂದ ಪಾವಿತ್ರ್ಯತೆ ಇದೆ ನನಗೆ. ಯಾರು ಊಟ ಇಲ್ಲದೆ ಯಾರೂ ಬರಲ್ಲ. ಊಟಕ್ಕಾಗೇ ಬರೋರಿಗೆ ಊಟಕ್ಕೆ ಹಾಕೋದು ಒಂದಾದರೆ ಅದೊಂದು ಕೈಂಕರ್ಯ, ಜೊತೆಗೆ ಅದೊಂದು ಕೈಂಕರ್ಯ. ನಾವು ಇದೆಲ್ಲ ಕಲ್ತ್ಕೊಂಡಿದ್ದು ಐನಾರ್ ಕಾಲೇಜ್ ಆ್ಯಂಡ್ ವಿಜಯ ಕಾಲೇಜ್. ಹೌದು. ಒಂದು ಸಾರಿನೂ ತ್ಯಾಗರಾಜರಲ್ಲಿ ಬಫೆ ಇಲ್ಲ, ಎಲ್ಲ ಎಲೆ ಹಾಕಿ ಬಡಿಸ್ಬೇಕು. ಏನೇ ಆಗಲಿ, ಒಂದು ಹುಳಿ ಒಂದು ಸಾರೂನೇ ಆಗಲಿ, ಎಲೆ ಹಾಕಿ ಬಡಿಸ್ಬೇಕು ಅನ್ನೋದು. ಇವತ್ತು ನಾನು 1000 ಜನ ಬಂದರೂ ಎಲೆ ಹಾಕಿ ಬಡಿಸೋದು. ಎಷ್ಟೋ ಜನಕ್ಕೆ ನೋಡಿರಲ್ಲ. ಅಂದರೆ ಈಗಿರೋರು ಈಗಿನ RKP ಸಾರ್ ನೋಡಿರ್ತಾರೆ. ನಾವೆಲ್ಲ ಅವಾಗ ಐನಾರ್ ಕಾಲೇಜ್ ಇರ್ಬೋದು, ವಿದ್ಯಾ ಕಾಲೇಜ್, ವಸಂತಪುರ ಇರ್ಬೋದು, ಎಲೆ ನಾವೇ ಹಾಕೋದು, ಹೌದೌದು, ಸಾರಿಸೋದು ನಾವೇ, ಎಲೆ ಎತ್ತೋದು ನಾವೇ, ಬಡಿಸೋದು ನಾವೇ, ಕಡೆ ಪಂಕ್ತಿಲಿ ಕೂತ್ಕೊಂಡು ಪುಷ್ಕಳವಾಗಿ ಊಟ ಮಾಡೋದು. ಅಂದರೆ ನಮಗೆ ಪ್ಲೆಷರ್ ಕೊಡ್ತಾಯಿತ್ತು, ಅದು ಖುಷಿ. ಹೌದು, ನಾವು ಯಾರೋ ನಮ್ಮ ಬಾಡಿ ಅಂತ ಹೇಳ್ತಾರಲ್ಲ, ನಾವೇ ಮಾಡ್ತಾಯಿದ್ವಿ. ಅದೊಂದು ತಂಡ. ನೀವು ನಾಗರಾಜು, ಇವನು ಸುಬ್ಬಣ್ಣ, ಶಶಿಧರು, ರಾಜ್ಕುಮಾರ್ ನಾಗರಾಜು, ಆಮೇಲೆ ವೈಲಿನ್ ನಾಗರಾಜು ಅವರು ಎಲ್ಲ ನಮ್ದು. ನಮ್ಮಲ್ಲಿ ಈ ಗುರುದತ್ತು, ಕೃಷ್ಣನ್ನು, ಸುಧೀಂದ್ರ, ಇವರುಗಳೆಲ್ಲ ಎಂಥ ಕೋಆರ್ಡಿನೇಷನ್ ತಿಂದರು ಎರಡೂ ಕಾಲೇಜುಗಳಲ್ಲಿ. ಹೌದು. ಗುರುವಾರ ಶುಕ್ರವಾರ ನಾವು ಹೋಗ್ತಾ ಇದ್ವಿ ಅಲ್ಲಿಗೆ ಕಚೇರಿಗೆ. ಇವ್ರ ತಂದೆ ತುಂಬ ಸ್ಟ್ರಿಕ್ಟು. ಅವ್ರು ಎಷ್ಟು ಸ್ಟ್ರಿಕ್ಟು ಅಂದರೆ ಬ್ಯಾಂಕ್ ಬಗ್ಗೆನೇ ಅವ್ರಿಗೆ ನಂಬಿಕೆ ಇರಲಿಲ್ಲ. ಹ್ಯಾಡ್ ನಾಟ್ ಓಪನ್ ದಿ ಅಕೌಂಟ್ ಇನ್ ದಿ ನೇಮ್ ಆಫ್ ಐನಾರ್ ಕಾಲೇಜ್. ಮನೆ ಒಳಗೆ ದಿನ ಎಣಿಸೋದು, ಎಣ್ಸ್ಬಿಟ್ಟು ಟ್ಯಾಲಿ ಮಾಡಬೇಕು. ಅಯ್ಯೋ ಅಂಥ ಡಿಸಿಪ್ಲಿನರಿ ನಾನು ಎಲ್ಲೂ ನೋಡಲಿಲ್ಲ. ಆಮೇಲೆ ಪ್ರೀತಿ. ನಾನು ಅವ್ರನ್ನೊಂದು ಇಂಟರ್ವ್ಯೂ ಮಾಡಿದ್ದೆ, ಶಿವು, ನಿಮ್ಮ ತಂದೆನ ಮನೆ ಮೇಲ್ಗಡೆ.
ಎಲ್ಲಿ ಹೋಗ್ಬಿಡ್ತಾವೋ, ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದರೆ ನ್ಯಾಯ ನಾನು ಒದ್ದಾಡ್ತಾ ಇದ್ದೀನಿ ಎಲ್ಲಿ ಸಿಗುತ್ತೆ ಅಂತ. ಅವರು ಹೋಗೋಕೆ 1 ವರ್ಷ ಮೊದಲು ನಿಮ್ಮ ಮನೆಗೆ ನನ್ನ ಫೋನ್ ಮಾಡಿ ಕರೆದ್ರು, ಬನ್ನಿ ಅಂತ. ಏನಾಯಿತು, ಎಷ್ಟು ಚೆನ್ನಾಗಿ. ಆಮೇಲೆ ಈಸ್ ಎ ಪ್ರಾಕ್ಟಿಕಲ್ ಪರ್ಸನ್. ಸಂಗೀತದಲ್ಲಿ ಪ್ರಾಕ್ಟಿಕಾಲಿಟಿ ಇಲ್ಲದೆ ಹೋದರೆ ಪುಸ್ತಕ ಓದಿ ಸಂಗೀತ ಹಾಡೋಕ್ಕಾಗಲ್ಲ. ಅದೇ ಹೇಳಿದ್ರು ಅವರು. ಆಮೇಲೆ ನನಗೆ ಹಾಸನದಲ್ಲಿ ಕಾನ್ಫರೆನ್ಸ್ ಪಕ್ವಾಜ ನುಡಿಸೋರು. ನಾನೇ ಮೃದಂಗ ಪರಿಷತ್ ರಾಮನವಮಿ ಅಲ್ಲ, ಪರಿಷತ್ತಲ್ಲಿ ಕಾನ್ಫರೆನ್ಸಲ್ಲಿ ಯಾರೋ ದಿಢೀರ್ ಅಂತ ಅರೇಂಜ್ ಆಯಿತು. ಇಲ್ಲ ಅದು ನಿಮ್ದಾಗಿತ್ತು. ವೈಲಿನ್ನು ಅವ್ರು ವೈಲಿನು ಮೂರ್ತಿ ಬರಬೇಕಾಗಿತ್ತು. HK ನರಸಿಂಹಮೂರ್ತಿ ಅಲ್ಲಲ್ಲ, ಪದ್ಮಾಮೂರ್ತಿ. ಕ್ಯಾಪ್ಟನ್ ಮೂರ್ತಿ ಅವ್ರು ಬರಲಿಲ್ಲ. ಹೌದು ಸರ್ ನಾನು ಅಂದೆ, ನುಡಿಸ್ತೀನಿ ನಡೀರಿ ಅದಕ್ಕೆ. ಆಮೇಲೆ ಎಲ್ಲ ಹೀಗೆ ಹಾಡಿ ಹೀಗೆ ಮಾಡಿ ಅಂತ ಹೇಳಿ ಅವತ್ತಿನ ಪಲ್ಲವಿ ಹಾಡಿದ್ದು ಇನ್ನೂ ನನಗೆ ಜ್ಞಾಪಕ ಇದೆ. ಹಾಡು ತೋರಿಸ್ತೀನಿ ಬೇಕಾರೆ. ಅಂದರೆ ಅಂಥ ಟೀಚರ್. ಕಚೇರಿಗೆ ಹೋಗಕ್ಕೆ ಮೊದಲೇ ಹೀಗೆ ಹಾಡಿ ಮುಖಾರಿ ಹಾಡಿದ್ದು ನನಗೆ ಜ್ಞಾಪಕ ಇದೆ. ಎಂಥದೇನೇ ವರ್ಣಿಂತುನು ಶಬರಿ ಮಂದ ಹಾಸ ವದನ ಹರೇ ಶ್ರೀಕೃಷ್ಣ ಮಂದ ಹಾಸ ವದನ. ಇದನ್ನು ಅವರೇ ಹೇಳ್ಕೊಟ್ಟಿದ್ದು. ಅವಾಗೆಲ್ಲ 3 ಕಾಲ ಮಾಡಲೇಬೇಕು. ನೋ ಚಾನ್ಸ್ ಆಫ್ ಎಸ್ಕೇಪಿಂಗ್. ಮಾಡಲೇಬೇಕು. ಅವರು ಮಾಡೋರು, ಮೃದಂಗನೂ ಮಾಡಬೇಕು. ಹೌದೌದು. ಅವಾಗಿತ್ತು ಆಗ. ಅಂದರೆ ಗಾಯಕರಿಗೆ ಎಷ್ಟು ಅವರು ಪೋಷಣೆ ಕೊಟ್ಟು ಮುಡಿಸೋರು ಅಂದರೆ. ಆದರೂ ಒಂದು ಸರಿನಾರು ಓವರ್ ಪ್ಲೇ ಮಾಡ್ತಾ ಇರಲಿಲ್ಲ. ಅಷ್ಟು ವಿದ್ವಾಂಸರು. ಅವರೇ ಹಾಡಿದ ನಾವು ಸುಖವಾಗಿ ಕೇಳ್ತಾ ಇದ್ವಿ, ಎಂಜಾಯ್ ಮಾಡ್ತಾಯಿದ್ವಿ. ನೆವರ್ ಓವರ್ ಪ್ಲೇಡ್. ಅಂದರೆ ಇವೆಲ್ಲ ಒಬ್ಬ ಗುರು ಹೇಗಿರಬೇಕು ಅನ್ನೋ ಥರ ತೋರಿಸ್ಕೊಟ್ಟವರು. ಹೀಗೆ ನಾವು ಬೆಳೆದ ಮೇಲೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಾಗ ಅದೆಲ್ಲ ಆದರ್ಶ ವ್ಯಕ್ತಿಗಳು ನಮ್ಮ ಮುಂದೆ ಬರ್ತಾರೆ. ಹೌದೌದು. ನಮ್ಮ HVKನೂ ಅಷ್ಟೇ. ವೆರಿ ಫ್ರೆಂಡ್ಲಿ. ಯಾವಾಗ ನಮ್ಮನ್ನ ಹೋಟ್ಲಿಗೆ ಕರ್ಕೊಂಡು ಹೋಗೋರು. ನಾನು ಕೆಲಸ ಮಾಡ್ತಾಯಿದ್ದೆ, ಆದರೂ ಬಿಲ್ ಕೊಡ್ತಾಯಿದ್ದೆ ಅವರೇನೆ. ಹೀಗೆ ಬೆಳೆದು ಬಂದ್ವಿ ನಾವು. ಆ 3 ಜನದ್ದು ಸ್ನೇಹ. ಅಯ್ಯೋ ವೀರಭದ್ರಯ್ಯ ಎಂಥ ದೊಡ್ಡ ವ್ಯಕ್ತಿ. ಹಾಸ್ಯ, ಸಂಗೀತ ಅದೆಲ್ಲ ಬೇರೆ ಲೆವೆಲ್. 10 ಗಂಟೆ ತನಕ ಇರೋರು ಮೇಷ್ರು, ಆನೂರು ಮೇಷ್ರು. ಅಲ್ಲಿಗೆ ವೀರಭದ್ರಯ್ಯನೂ ಬರೋರು, ಸುಬ್ರಾವ್ ಎಲ್ಲ ಹಳೆದೆಲ್ಲ ಹೇಳೋರು, ಹಳೆ ಕಾಲದ್ದೆಲ್ಲ. ಅದೊಂದು ಫೀಸ್ಟ್ ನಮಗೆ. ಇಟ್ ವಾಸ್ ಎ ಫೀಸ್ಟ್. ಸರ್, ಆ ನಂತರದಲ್ಲಿ ಪರಿಷತ್ತಿನ ಕೈಗೆ ತಗೊಳ್ತೀರಿ. ಅಷ್ಟೊತ್ತಿಗಾಗಲೇ 33 ವರ್ಷ ಆಗಿತ್ತು ನಿಮ್ಮ ಕೈಗೆ ಬರೋಷ್ಟರಲ್ಲಿ. 69ರಲ್ಲಿ ಪ್ರಾರಂಭ ಆಗಿದ್ದು ಪರಿಷತ್ತು. 69. ಸುಬ್ರಹ್ಮಣ್ಯ ಅವಾಗ ಅಧ್ಯಕ್ಷರು ವಿಮಲಾ ರಂಗಾಚಾರ್ಯನು. ಇಲ್ಲ, AH ರಾಮರಾವ್. AH ರಾಮರಾವ್ ಆದಮೇಲೆ ನಾನು ತೊಗೊಂಡು. ಆದಮೇಲೆ ನೀವು ತೊಗೊಂಡಿದ್ದು. ಅದು ಒಂದು ಕನಸಿನ ಥರ ಅದು ಬೆಳೀತಾ ಇದೆ. ಅಂದರೆ ಅದು ಇವತ್ತು ಯಾವ ಸ್ಟೇಜಲ್ಲಿದೆ ಬಹುಶಃ ಆವಾಗ ಕಲ್ಪಿಸ್ಕೊಳ್ಳೋ ಅಂದರೆ ಅವಾಗ ತುಂಬ ಕಷ್ಟಪಟ್ಟಿದ್ದಾರೆ. ಯಾಕೆಂದರೆ ನಾವು ಅವರೆಲ್ಲ ಮಾಡಿದ್ದಕ್ಕೆ ಬಂದಿದ್ದು. ಅದು ನಾವು ಆ ಕಾಲದಲ್ಲಿ ಸಂಗೀತಗಾರರಿಂದಲೇ ಸಂಗೀತಕ್ಕೋಸ್ಕರ, ನಮ್ಮ ಸಂಗೀತದವ್ರಿಗೋಸ್ಕರ. ಆಮೇಲೆ ಅವ್ರಿಗೆ ಇದೆಲ್ಲ ಡೊನೇಷನ್ ಎತ್ತೋದು ಎಲ್ಲ ಗೊತ್ತಿಲ್ಲ. ಗೊತ್ತೂ ಇಲ್ಲ, ಯಾರು ಬರ್ತಾ ಇರಲಿಲ್ಲ, ಕೊಡ್ತಾನೂ ಇರಲಿಲ್ಲ. ನಾನು ನೋಡಿದೆ ಅದು ಏನು 100 ರೂಪಾಯಿ ಇಯರ್ಲಿ. ಅದು ವಸೂಲು ಮಾಡೋದೇ ಕಷ್ಟ ಆಗೋದು. ಹೌದು. ಅಂದರೆ ಅದರದ್ದು ಆರ್ಗನೈಸಿಂಗು, ಇನ್ವಿಟೇಷನಿಂದ ಹಿಡಿದು ನಿಮ್ಮ ಒಂದು ವಿಶೇಷತೆ ಕಾಣುತ್ತೆ. ಹೌದು. ಅದು ಬಹಳ ಅಂದರೆ ಆಶ್ಚರ್ಯ. ಅದನ್ನು ಒಂದು ಇವತ್ತು ಪರಿಷತ್ ಅಂದರೆ ಒಂದು ಬಹುಶಃ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಏನಿದೆ ಅದಕ್ಕಿನ್ನ ಒಂದು ಹೆಜ್ಜೆ ಮುಂದೆ ಇರ್ಬೋದು ಅಂತ ನನಗೆ. ಅದಕ್ಕೆ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸರ್ಕಾರದ ಬೆಂಬಲ ಇದೆ, ಬಲ ಎಲ್ಲ ಚೆನ್ನಾಗಿದೆ. ನಮಗೆ ಅಷ್ಟು ಯಾವುದೇ ಸಾಂಸ್ಕೃತಿಕ ಸಂಸ್ಥೆಗೂ ಸ್ವಲ್ಪ ಕಷ್ಟನೇ. ಹೌದು. ಅದು ಯಶಸ್ವಿಯಾಗಿ ನಿಭಾಯಿಸ್ಕೊಂಡು ಬಂದ್ರಿ. ಇದಕ್ಕಿಂತ ಮುಂಚೆನೇ ತಾವು ಕಾದಂಬರಿಕಾರರಾದ್ರಿ, ನಾಟಕಕಾರರಾದ್ರಿ. ಹೇಗೆ ನಾಟಕ ಅನ್ನೋದು ಯಾಕೆ ನಿಮಗೆ ಬಂತು? ನನಗೆ ಮೊದಲಿಂದಲೂ ಇರ್ಬೋದು, ಹಳ್ಳಿ ಅಲ್ಲ ನೀವು ಗಮಕದಿಂದ ಶುರು ಮಾಡಿಲ್ಲ. ಅದಕ್ಕಿಂತ ಇನ್ನೂ ಅಂದೆ
ಓಕೆ. ಈ ಬೀದಿ ನಾಟಕಗಳಾಡೋರು ನಮ್ಮೂರಲ್ಲಿ. ಮಾಯಾಮಯವೀ ಜೀವನ ಯೋಚಿಸೆ ತೋಯಾ ಜಾಕ್ಷಣ ಹೀಗಾಡೋರು. ಹೌದು. ಉಪಾಯವ ತೋರೆ ಇಯುವೆ ಹರಣವ ನ್ಯಾಯದ ಮಾರ್ಗದಿ ತೋಯಾ ಜಾಕ್ಸನೆ ಅಂತ ಹಾಡೋರು. ಇದು ಶನಿ ಮಹಾತ್ಮೇಲೆ ಬರೋದು. ನನಗೆ ಥ್ರಿಲ್ಲಿಂಗು ಅವಾಗ. ಆ ಶನಿ ಮಹಾತ್ಮ ಹೊರಗಡೆ ಅಲ್ಲಿಂದ ಇಳ್ಕೊಂಡು ಬರೋನು. ಅಲ್ಲೆಲ್ಲ ಫನ್ನಿ ಕ್ಯಾರೆಕ್ಟರ್ಸ್ ಅವೆಲ್ಲ. ಇವರಿಗೆ ಬೀಡಿಸೋದು ಅಭ್ಯಾಸ. ಅವರು ಊದ್ಗಾಡಿ ಹಿಡ್ಕೊಬೋದು, ಬೀಡಿನೇ ಹಿಡ್ಕೊಂಬಂದ್ಬಿಟ್ಟು ಒಂದು ಸರಿ. ಅಂದರೆ 10:30ಗೆ ಶುರುವಾದರೆ ಬೆಳಿಗ್ಗೆ 6 ಗಂಟೆ ತನಕ ಆಗೋದು. ಅಷ್ಟೊತ್ತು ನಾನು ಕೇಳ್ತಾಯಿದ್ದೆ. ನನಗೆ ಈ ಹಾಡುಗಳು, ಆ ಡೈಲಾಗ್ಸು ತುಂಬ ಇಷ್ಟ ಆಗೋದು ನನಗೆ. ನಾನು ಪ್ರಾಕ್ಟೀಸ್ಗೂ ಹೋಗಿ ಕೇಳ್ತಾಯಿದ್ದೆ. ಇನ್ನೂ ಹಾರಲ್ಲಿ 7 ಇಯರ್ಸ್ 6 ಇಯರ್ಸ್ ನಮ್ಮ ಮನೆ ಪಕ್ಕದಲ್ಲೇ ಮಾಡೋರು. ಅದು ರಾತ್ರಿ ಇಡೀ ಪ್ರಾಕ್ಟೀಸ್, ರಾತ್ರಿ ಇಡೀ. ಹೀಗೆ ನಾಟಕದಲ್ಲಿ ನನಗೆ ತುಂಬ ಇಷ್ಟ ಮೊದಲಿಂದಲೂ ಅಷ್ಟೇ. ಸಂಗೀತ ಪ್ರಪಂಚಕ್ಕೆ ಬಂದಮೇಲೆ ಏನೇ ನಾವು ಕಚೇರಿ ಮಾಡಿ ಏನೇ ಮಾಡಿ ಒಂದು ವಿಜುವಲ್ ಮೀಡಿಯಮಲ್ಲಿ ನಾವು ಮೆಸೇಜ್ ಕೊಡೋ ಹಾಗೆ ಕಚೇರಿಲಿ ಮಾಡೋಕ್ಕಾಗಲ್ಲ. ಈಗ ಒಂದು ತ್ಯಾಗರಾಜರು ಅಂದರೆ ಅವರ ಬದುಕಿನಲ್ಲಿ ಆಗುವಂಥ ಸನ್ನಿವೇಶಗಳನ್ನು ಒಂದು ರಂಗರೂಪದಲ್ಲಿ ನೋಡಿದಾಗ ಬೇಗ ಅದು ಮನಸ್ಸಿಗೆ ತಟ್ಟಿಬಿಡುತ್ತೆ. ಈ ಜಪೇಶಿನಿಗೂ ಅವರ ಅಣ್ಣ ಹೌದು ತ್ಯಾಗರಾಜರು ಆಗುವಂಥ ಘರ್ಷಣೆಯನ್ನು ಸ್ಟೇಜ್ ಮೇಲೆ ತಂದಾಗ ತ್ಯಾಗರಾಜರ ಮಟ್ಟ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಅವರು ಜಪೇಶನ್ ಯಾವತ್ತೂ ಅವರು ನಿಂದನೆ ಮಾಡಲಿಲ್ಲ, ಯಾವತ್ತೂ ನಿಂದನೆ ಮಾಡಲಿ. ಎಂತೆಂಥ ಕಷ್ಟ ಕಾಲದಲ್ಲೂ ರಾಮ ರಾಮ ಅಂದರೆ ಹೊರತು ಜಪೇಶನ್ ಬಗ್ಗೆ ನೆಗೆಟಿವ್ ಆಗಿ ಹೇಳಲೇ ಇಲ್ಲ ಅವರು. ಎಲ್ಲೂ ದಾಖಲೆ ಇಲ್ಲ. ಎಂಥ ಮೆಸೇಜ್ ಅಲ್ವಾ. ಅದನ್ನು ನಾಟಕ ರೂಪದಲ್ಲಿ ನೋಡಿದಾಗ ಎಲ್ಲೋ 1000 ಜನ ನೋಡಿದ್ರೆ ಒಬ್ಬನಾರ್ಗೋ ಒಂದು ಚಿಂತನೆ ಮಾಡ್ತಾನೆ ದೃಷ್ಟಿಯೊಳಗೆ. ಹಾಗೆ ನಾಟಕ ಅನ್ನುವಂಥದ್ದು ನನಗೆ ತುಂಬ ಪ್ರಿಯವಾದಂಥ ಒಂದು ಮಾಧ್ಯಮ. ಸಂಗೀತದಲ್ಲಿ ಕಡಿಮೆ ಇತ್ತಲ್ಲ, ನಾಟಕಗಳು ಇರಲಿಲ್ಲ, ಸಂಗೀತ ನಾಟಕಗಳು. ಅಷ್ಟೊತ್ತಿಗೆ ಈ ನಾಟಕಗಳದು ಕಡಿಮೆ ಆಗಿತ್ತು. ಮತ್ತೆ ಸಂಗೀತದ ರೂಪರೇಷನೂ ಬದಲಾಗ ತುಂಬ ಸಿನಿಮೆಯ ಆಯಿತು. ಅಲ್ಲೆಲ್ಲ ಕಾಲಕ್ಕೆ ತಕ್ಕ ಹಾಗೆ ಬೇರೆ ಕ್ಷೇತ್ರ ಅದು. ಸೊ ಯಾವ್ಯಾವ ರೀತಿ ನಾಟಕಗಳನ್ನ ನೀವು ಅವಾಗ ಮಾಡಿದ್ರಿ ಸರ್? ಅಂದರೆ ತ್ರಿಮೂರ್ತಿಗಳು ಮಾಡಿದಾಗ ದೀಕ್ಷಿತರ ಫಸ್ಟ್ ಮಾಡಿದ್ರು, ನೆಕ್ಸ್ಟು ತ್ಯಾಗರಾಜರು, ಆಮೇಲೆ ಶ್ಯಾಮಶಾಸ್ತ್ರಿಗಳು, ಆಮೇಲೆ ನಾನೇ ಬರೆದೆ ಪುರಂದರ ವೈಭವ ಅಂತ ಒಂದು ನಾಟಕ ಮಾಡಿದೆ. ಇನ್ನೊಂದು ನಾದ ಅಂತ ಒಂದು ನಾಟಕ ಮಾಡಿದೆ. ಅಂದರೆ ಅರ್ಥಾತ್ ಅದರ ಮೆಸೇಜ್ ಏನಪ್ಪ ಅಂದರೆ, ಸಂಗೀತಗಾರ ಯಾವ ರೋಲ್ ಬೇಕಾದ್ರೂ ಮಾಡ್ಬೋದು. ಒಬ್ಬ ವಿದ್ವಾಂಸ ಸಂಗೀತ ಬದುಕಿನಲ್ಲಿ ಯಾವ ರೋಲ್, ಎಲ್ಲರೂ ಸಂಗೀತಗಾರಕ್ಕಾಗಲ್ಲ ಅಂತ. ಒಬ್ಬ ವಿದ್ವಾಂಸ ಬೇಕಾದ್ರೆ ಯಾವ ರೋಲ್ ಬೇಕಾದ್ರೂ ಅವ್ನು ಮಾಡಬಲ್ಲ ಬದುಕಿನಲ್ಲಿ. ಆದರೆ ಎಲ್ಲರೂ ಸಂಗೀತ ವಿದ್ವಾಂಸನ ಆಡೋಕ್ಕಾಗಲ್ಲ ಅನ್ನುವಂಥದ್ದು ಮೆಸೇಜು. ಇಟ್ ವಾಸ್ ಎ ವೆರಿ ತುಂಬ, ಅದಕ್ಕೆ ನಾದ ಅಂತ ಹೆಸರು ಕೊಟ್ಟೆ. ಇನ್ನೊಂದು ವಾದಿರಾಜ ವೈಭವ ಅಂತ ಒಂದು ನಾಟಕ ಮಾಡಿದೆ, 3 ನಾಟಕ. ಆಮೇಲೆ 4 ಕಾದಂಬರಿ ಬರೆದಿದ್ದೀನಿ. ಒಂದು ಅನಂತನಾದ ಅಂತ, ಎಲ್ಲ ಸಂಗೀತ. ಅದನ್ನು ಓದಿದ್ದೀನಿ, ಅನಂತನಾದ. ಆಮೇಲೆ ಈಗ 2 ರಿಲೀಸ್ ಆಗುತ್ತೆ. ಒಂದು ಬೇವು ಬೆಲ್ಲ ಅಂತ ಒಂದು, ಇನ್ನೊಂದು ಸುವರ್ಣ ಗಾನ ಅಂತ ಒಂದು. ಅಂದರೆ ಹೇಗೆ ಸಂಗೀತ ಅನ್ನುವಂಥದ್ದು ಜನಗಳನ್ನು ತಲುಪುತ್ತೆ. ಆಮೇಲೆ ಒಬ್ಬ ಸಂಗೀತಗಾರ ಹೇಗಿರಬೇಕು ಅಂತ, ನಿರ್ಲಿಪ್ತನಾಗಿರಬೇಕು ಅಂತ. ಅಡಚಣೆಗಳು ಬರುತ್ತೆ, ಬೇಕಾದಷ್ಟು ಮನಸ್ಸಿಗೆ ನೋವಾಗುವಂಥ ಸಂದರ್ಭಗಳು ಕ್ರಿಯೇಟ್ ಆಗುತ್ತೆ. ಆ ಧೃತಿಗಿಡದೆ ಅವನು ನಾದೋಪಾಸನೆ ಮಾಡ್ತಾ ಇರಬೇಕು ಅನ್ನೋದು ಥೀಮಲ್ಲಿ ಎಲ್ಲ ಕಾದಂಬರಿಗಳು ನಂದು ಸಂಗೀತ ಪ್ರಧಾನವೇ. ಅಲ್ಲಿ ರಾಗಗಳು ಬರುತ್ತೆ, ರಾಗಗಳ ಸಂಚಾರ ಬರುತ್ತೆ, ಗ್ರಾಮರ್ ಬರುತ್ತೆ, ಭಕ್ತಿ ಬರುತ್ತೆ, ಕೃತಿ ಬರುತ್ತೆ, ಹಾಗೆ ಬದಲಾವಣೆಗಳು ಬರುತ್ತೆ. ಅಂದರೆ ಅದ್ರಲ್ಲಿ ಇನ್ನೊಂದು ಮೆಸೇಜು, ನಾವು ಕ್ಷೇತ್ರ ನಂಬ್ಕೊಳ್ಬೇಕು ಅನ್ನೋದು ನಂದು. ಕ್ಷೇತ್ರ ಬಿಟ್ಟು ಹೋಗಬಾರ್ದು. ನಂದು ಗಾಯನದಲ್ಲೇ ಸಾಯಬೇಕು. ನಂಗೆ ದುಡ್ಡು ಬರುತ್ತೋ ಬಿಡುತ್ತೋ ಏನಾಗುತ್ತೋ, ಕ್ಷೇತ್ರದ ಬಿಟ್ಟು ಇನ್ನೊಂದಕ್ಕೆ ಹೋಗ್ತೀನಿ ಅಂದಾಗ ಫೇಲ್ಯೂರು. ಇಲ್ಲೂ ಇಲ್ಲ ಅಲ್ಲೂ ಇಲ್ಲ. ಬಟ್ ಯಾವತ್ತೂ ಸಂಗೀತ ಕ್ಷೇತ್ರ ಕೈ ಬಿಡೋಲ್ಲ ನಮ್ಮನ್ನು. ಅದನ್ನೇ ಹೇಳೋಣ ಅಂತಿದ್ದೆ. ಖಂಡಿತ ಬಿಡಲ್ಲ. ಯಾಕೆಂದರೆ ನಾನು ನಿಮ್ಗೆ ಗೊತ್ತಿರೋ ಹಂಗೆ ಇಲ್ಲ ಭಾವಗೀತೆ ಇರ್ಬೋದು, ಸಿನಿಮಾ ಎಲ್ಲ ರಂಗದಲ್ಲಿ ಅವ್ರವ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ನಡೀತಾ ಇದೆ. ಮಿಕ್ಕಿದ್ದು ನಮ್ಮ ಹಣೆ ಬರಹ ಅಷ್ಟೇ. ಆದರೆ ಸಂಗೀತ ಮಾತ್ರ ಯಾರನ್ನೂ ಕೈ ಬಿಟ್ಟಿಲ್ಲ. ಇವತ್ತು ತುಂಬ ಚೆನ್ನಾಗಿದ್ದಾರೆ ಸಂಗೀತಗಾರರು. ತುಂಬ ಸಂತೋಷ ಆಗುತ್ತೆ, ಖಂಡಿತ ತುಂಬ ಸಂತೋಷ ಆಗುತ್ತೆ. ಎಲ್ಲ ಕಾರ್ ಇಟ್ಕೊಂಡು ಓಡಾಡ್ತಾರೆ, ಖುಷಿ ಆಗುತ್ತೆ. ಅವಕಾಶಗಳು ಹೆಚ್ಚಿದೆ. ಆಮೇಲೆ ಈಗ ರೆಮ್ಯುನರೇಷನ್ನು ಚೆನ್ನಾಗಿದೆ.
ಎಲ್ಲ ಇದೆ. ಜೊತೆಗೆ ಮೊದಲಾದರೆ ಸಭೆಗಳು, ಸಮ್ಮೇಳನಗಳು, ಉತ್ಸವಗಳು ಹಿಂಗಿತ್ತು. ಈಗ ಈ ಕಾರ್ಪೊರೇಟು ಅಥವಾ ಮದುವೆ ಮನೆಗಳದ ಅವಕಾಶ, ಬೇರೆ ಬೇರೆ ರೀತಿಯಾದಂಥ ಈಗ ಅವಕಾಶಗಳು ನಾವೆಲ್ಲ open ಬೆಳೆದಿದ್ದೇ ಸಭೆಗಳಿಂದ. ಹೌದೌದು. ಸಭೆಗಳಿಲ್ಲದೆ ಹೋಗಿದ್ರೆ ನಾವು ಈ ಮಟ್ಟಕ್ಕೆ ಬರೋಕ್ಕಾಗೋದಿಲ್ಲ. ನನಗಂತೂ ಅದರಲ್ಲಿ ಸಂಪೂರ್ಣ ನಂಬಿಕೆ ಇದೆ. ಸಭೆಗಳನ್ನು ನಡ್ಸೋಕ್ಕೆ ಆಗ್ತಾ ಇಲ್ಲ ಅನ್ನೋ ನೋವು ಇದೆ. ಈಗ ಹೌದೌದು, ಸಭೆಗಳು ನಡೀತಾ ಇಲ್ಲ, ತುಂಬ ಕಷ್ಟ, ತುಂಬ ಕಷ್ಟ ಇದೆ. ನಾವು ಮೈಕ್ ಸೆಟ್ಗೆ 8,000 ರೂಪಾಯಿ ಕೊಡಬೇಕು, ಒಳ್ಳೆ ಮೈಕು ಅಂದರೆ. ಹೌದು. ಜಾಗಕ್ಕೆ ಒಂದು 25,000 ರೂಪಾಯಿ ಕೊಡಬೇಕು. ಎಲ್ಲಿ ತರೋದು? ತಿಂಗಳಿಗೆ 50,000 ನಾವು ಖರ್ಚು ಮಾಡೋಕ್ಕಾಗುತ್ತಾ? ಅದೇ ಜಾಸ್ತಿಯಾಗಿ ಕಲಾವಿದರು ಕೊಡೋಕ್ಕೆ ದುಡ್ಡಿರಲ್ಲ ಪಾಪ. ಕಲಾವಿದರು ಬರ್ತಾರೆ ಪಾಪ, ಅವ್ರೇನು ಡಿಮಾಂಡ್ ಮಾಡಲ್ಲ, ಅದು ಬೇರೆ ವಿಚಾರ. ಅದು ಒಂದು ಗೌರವ, ಈ ಕಲೆಗೆ ಒಂದು ಮರ್ಯಾದೆ ಇರಬೇಕಲ್ಲ. ಸೊ ಅದನ್ನು ಸಭೆಗಳಿಂದ ಇವಾಗ ಸಭೆಗಳು ಮುಚ್ಚೋಗ್ತಾ ಇರುವಂಥದ್ದು ತುಂಬ ಖೇದವಾದಂತಹ ವಿಚಾರ. ಬ್ರಹ್ಮ